ಓಂ ನಮೋ ಭಗವತೆ ವಾಸುದೇವ ಶ್ರೀಕೃಷ್ಣ ಶ್ರೀ ನಾರಾಯಣ ನಮೋ. ನಾವು ಬ್ರಾಹ್ಮಣ ಸಮಾಜದಾಗ ಒಟ್ಟೆ ಶ್ರೀಕೃಷ್ಣ ಪರಮಾತ್ಮನ ಪೂಜೆ ಕಂಟಿನ್ಯೂ ನಡೆಸೇವ್ರಿ. ನಮ್ಮಪ್ಪ ಅನ್ನೋ ಯಜ್ಞ ನನ್ನ ಮಗ ಮ್ಯಾಗ 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 8-10 ಹೆಣ್ಣುಗಳನ್ನು ಹುಟ್ಟಿಸಿ ಅಷ್ಟೆಲ್ಲ ಅವ್ರ ಕಲ್ಯಾಣ ಕಾರ್ಯಕ್ಕೆ ಸಿರುವಿ ನಮ್ಮ ಕೈಯಾಗ ಈ ಕಂಚಿನ ಚಮ್ಮನ ಕೊಟ್ಟು ಕೈಲಾಸ ಸೇರಿ ನೋಡಿ. ಅದರಾಗ ನಮ್ಮ ಅತ್ತೆಯನ್ನು ನಿಂಗವತ್ಯ ಯಜ್ಞಗಳನ್ನು ಎತ್ತು ಬಾಣತಿ ರೋಗ ಬಂದು ಸಾಯುವ ಮುಂಚೆ ಚಿನ್ನದಂತ ಮುದ್ದಿನ ಗೊಂಬೆನ ಕೈಯಾಗ ಹಾಕಿ ಕೈಕುಂಡ ಸೇರಿ ನೋಡ್ರಿ. ಲಗ್ನದ ವಯಸ್ಸಿಗೆ ಬಂದ ಸೊಸಿನ ಮನೆಯೊಳಗೆ ಒಂಟಿಯಾಗಿ ಬಿಟ್ಟು ದೇವರ ಗುಡಿಗೆ ಹೋಗಕ್ಕೆ ಮನಸ್ಸಾಗವಲ್ತ್ರಿ, ಮನಸ್ಸಾಗವಲ್ತು. ಮೊನ್ನೆ ಮನಸ್ಸು ಒಂದು ಕಡೆ ಚಿತ್ತ ಒಂದು ಕಡೆ ಆಗಿ ಪಟ್ನ ನಾವು ಗೇಲ್ ಮಾಮ ಬೋಳ್ತೇಲಿ ಒಡವ ಬಿಟ್ಟು ತೆಂಗಿನಕಾಯಿ. ಅದ್ರಾಗ ನಮ್ಮ ಅತ್ತೆ ನಿನ್ನೆ ಪ್ರಸಾದಕ್ಕಂತ ಕೈ ಚಾಚಿಲ್ಲ ನನಗ ಉರಿತಿರುವ ಆರತಿಯನ್ನು ಕೈಯಾಗ ಹಾಕಿ ಮಂಗಳಾರತಿ ಮಾಡ್ಸ್ಬಿಟ್ಟು ನೋಡ್ರಿ. ಮಂಗಳಾರತಿ ನಮ್ಮಪ್ಪ ನನಗ ಜನಿವಾರ 2 ಊದಿನ ಕಡ್ಡಿ ಒಂದು ಚಂಬ ಕೊಟ್ಟು ಕೈಲಾಸ ಸೇರ್ಯಾನ. ನಾನೇನು ಮಾಡಲಿ? ನನ್ನ ಸೊಸಿ ಬಂದು ಲಾಂಗಿಡಿ ಮಚ್ಚಿಡಿ ಅಂದ್ರೆ ನಾನು ಎಲ್ಲಿ ಇಡ್ಲಿ? ಏನು ಇಡಕ್ಕೆ ಹೋಗ್ಬೇಡ, ನಿಂದೆಲ್ಲ ನಾನೇ ಹಿಡಿತೀನಿ. ಗಾಡಿ ಪಡ್ಡ 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 ಎಂದು ತಳ ತಳ ಬಲಿತ ಬರಲ್ಲ ಎಲ್ಲ ಬಿಡಿಗಳು ನಿನ್ನ ಬಂದಪೇಲ. ಎಂದು ತಳ ತಳ ಬಲಿತ ಬರಲ್ಲ ಎಲ್ಲ ಬಿಡಿಗಳು ನಿನ್ನ ಬಂದಪೇಲ. ಕಣ್ಣಿಗೆ ಆಚಿದಾಗಲ್ಲ ನಿನ್ನ ನೋಡಿ ಆಗಲ್ಲ. ಕಣ್ಣಿಗೆ ಆಚಿದಾಗಲ್ಲ ನಿನ್ನ ನೋಡಿ ಆಗಲ್ಲ. ಎಂದು ತಳ ತಳ ಬಲಿತ ಬರಲ್ಲ ಎಲ್ಲ ಬಿಡಿಗಳು ನಿನ್ನ ಬಂದಪೇಲ. ರೈತನ ಮಗ ನನ್ನ ಹುಡುಗ ಎಷ್ಟಂತ ಬರಣಿಸಲಿ ನಿನ್ನ ತೊಂಡೆಕಾಯಿಯ ಚಕ್ಕಟಿಯನ್ನ ತುಳಿವಾಯಿಯ ಚಕ್ಕಟಿಯನ್ನ
ಪೂಜೆ ಮಾಡೋರು ಯಾರು ಮಾಮ? ನೋಡಮ್ ಅಂತೂ ಎಂತೂ ನಮ್ಮ 45 ವರ್ಷ ಪೂಜೆ ಪೂಜೆ ನಡೆಸಿ ಇಲ್ಲಿಗೆ ಬಂದೀನಿ. ಅಂತೂ ಎಂತೂ ನೀನಂತೂ ಕೈಗೆ ಬಂದಿದ್ದಿ. ಕೈಗೆ ಬಂದು ಬಡ್ಕೊಂಡು ಬಾಯಿ ಹಾಕೊಂಡ್ಬಿಡು ಸುಮ್ಮನೆ. ಎಲ್ಲವಾ ವಯಸ್ಸಾಗದಂತೆ ನಂಗೆ ಮಾಡ್ತಿದ್ದಂತೀನಿ. ಎಬಸಾರು ನನ್ನ ಕೈರಿ ಇಲ್ಲ. ಯಾವಸ್ ಮಾಮ? ಅರ್ಧ ಮುಗಿದು ಹೋಗ್ಯಾದ. ನಿನಗೆ ಇನ್ನೂ ಗೊತ್ತಿಲ್ಲ, ಅರ್ಧ ವಯಸ್ಸಾದ ಮೇಲೆ ಹುರುಪು ಹೇಳ್ತೈತಿ ಅನ್ನೋದು. ಇಲ್ಲ ಅವಾಗ ಎತ್ತ ಅಲ್ಲಿ ನೋಡಲ್ಲ ನಮ್ಮ ಕಾಕ ಹೆಂಗ್ ಕೈ ಮಾಡ್ಕೊಂಡು. ಅವಾಗ ಎತ್ತ ಅನ್ನೋದು ಈಗ ಅರ್ಧ ವಯಸ್ಸಾದ ಮೇಲೆ ಹುರುಪು ಎದ್ದಿದ್ದಕ್ಕ ಅಂಟಿ ಲವರ್ಗಳು ಹೆಚ್ಚಾಗ್ಯಾರ. ನಾ ಎಬಸ್ಲ ಎಬ್ಸ್. ನಡುವೂರಾಗ ಕಡದರ ಗಡಿ ತರತನ ಬಿಡುವುದಿಲ್ಲ. ಬಿಟ್ಟರೆ ಜಾತಿ ಬರಲ್ಲ, ನಾ ತಿಳಿದ ಹಗರಿಲ್ಲ. ನಿಮ್ಮಪ್ಪ ನಾನಲ್ಲ, ಯಾರ ಅಂಜಿಕೆ ನನಗಿಲ್ಲ. ನಿಮ್ಮಪ್ಪ ನಾನಲ್ಲ, ಯಾರ ಅಂಜಿಕೆ ನನಗಿಲ್ಲ. ಕೈ ಮಾಡಿ ಕರೆದರೆ ಗಡಗಡಿ ಬಾರ ನನ್ನ ಹಿಂದಿಂದ. ಎಲ್ಲ ನೋಡು ಮುಂದಿಂದ, ಕತ್ತಲೆ ನಿಂತ ನಾಯಿಂದ. ಏನಾಗಲಿ ಮಾವ ನಿನ್ನ ಸಂಬಂಧ. ಏನ್ ಹೋಗಲಿ ಮಾವ ನಿನ್ನ ಸಂಬಂಧ. ನಮಗ ಸಾಕು. ಇಲ್ಲ ನಿನ್ನೆ ಕರಕರ ತಿಂಡಿದ್ರಿ. ಎಲ್ಲ ತಿಂಡಿ ಬಂಡ ನಮ್ಮ ಕೈಲಿ ಇರ್ಬೇಕಂತೀನಿ. ನಮ್ಮದ ಎಲ್ಲ ಏನಂತಾರ ತಿಂಡಿ ಎಲ್ಲ ಏ ಆಚಾರ್ಯ ಮಾಮ, ನಿನಗ ಸ್ವಲ್ಪ ಬುದ್ಧಿಗಿದ್ದೆ ಐತಿಲ್ಲ? ಅಲ್ಲ, ನನ್ನ ಬಗ್ಗೆ ಒಂದು ಚೂರರೆ ಕಾಳಜಿ, ಅನುಕಂಪ, ಪ್ರೀತಿ ಅನ್ನೋದ್ರ ಐತರೋ ಇಲ್ಲ ನಿನಗ? ನಿನ್ನ ಮ್ಯಾಕ ಹಾಕಿಲ್ಲ ಅಂತೀನಿ. ಸ್ವಲ್ಪ ಯಾಕ ಬಾಳನ ಐತಿ. ಅಲ್ಲ ನಾ ನಿನಗ ಮನೆ ಒಳಗ ಬಾಗಿಲು ಮುಚ್ಚಿಕೊಂಡು ಹೊರಗೆ ಬರ್ಲಾರಂಗ ಚಿಲ್ಕ ಹಾಕೊಂಡು ಬಂದಿದ್ದೆ. ಆದ್ರೆ ನೀನ್ ಯಾಕೆ ಹೊರಗೆ ಬಂದ ನನಗೆ ಹೇಳು. ಮಾಮ, ಹಾ ನಾನು ದಾರಿ ಹಿಡಿದು ದೇವ್ರಿಗೆ ಹೋಗಿ ವಾಪಸ್ ಬರಕತ್ತಿದ್ನಿ. ಅಷ್ಟ್ರಾಗ ಯಾರು? ಅಲ್ಲಿ ಅಗಸಿ ಕಟ್ಟಿ ಮೇಲೆ ಉಡಾಳ ಹುಡುಗರು ಕುಂದಿರ್ತಾರಲ್ಲ, ಹೌದೌದು. ಅವರು ನನಗ ಏನೇ ಮೌನ ಅಳಬೇಡ, ಏನೇ ಮೌನ ಅಳಬೇಡ. ಮೊದಲು ಏನಾಯ್ತಂತ ತಿಳ್ಕೊಂಡ್ರ ಅಳ ನೀನ್ ಮೌನ. ಆ ಅಗಸಿ ಕಟ್ಟಿ ಮೇಲೆ ಹುಡುಗರು ಕುಂದಿರ್ತಾರಲ್ಲ, ಅವ್ರು ನನ್ನ ನೋಡಿ ಪದ ಹಾಡಕತ್ತಿದ್ರು. ಪದ ಹಾಡ್ತಾ ಹಾಡ್ತಾ ಚಪ್ಪಾಳೆ ತಟ್ಟಿ ನನಗೆ ಕರೆಯಕತ್ತಿದ್ರು. ಅಷ್ಟಲ್ಲ, ಏ ಹುಡುಗಿ ಬರ್ತೀನಿ ಅಂತ ಸನ್ನೆ ಮಾಡಿ ಕರೆಯಕತ್ತಿದ್ರು. ಈ ಕೆಲಸ ಯಾರು ಅಂತ ನನ್ಗೆ ಗೊತ್ತಾದ. ಅದಕ್ಕ ಯಾರಲ್ಲ ಅಷ್ಟ ಅಲ್ಲ, ಕೇಳಿಲ್ಲಿ ಹೇಳು ಹೇಳು ಹೇಳು. ಅಲ್ಲಿ ಅಗಸಿ ಕಟ್ಟೆ ಬಲ್ಲಿ ಒಂದು ನಾಯಿ, ಅದು ಅಂತಿಂತ ನಾಯಿ ಅಲ್ಲ, ಅಂತದದು ಅದು ಬೆದಿಗೆ ಬಂದ ನಾಯಿ ಇತ್ತು. ಅವನ ಗಂಡ ನಾಯಿ ಹೊರಗೆಟ್ಟು ಕುಂತಿತ್ತದು. ಅಂತ ನಾಯಿಗೆ ನನ್ನ ಬೆನ್ನ ಹಚ್ಚಿ ಚೂ ಬಿಡ್ಸಾರ ಹುಡುಗರು. ಆ ನಾಯಿ ಅಷ್ಟ ನಾ ಸಿಗುದ ತಡ ಅಷ್ಟ ಮಾವ, ಅವನ ಅಟ್ಟಾಡಿಸ್ಕೊಂಡು ಓಡ್ ಬಂದು ಇಲ್ಲಿ ತನ ಓಡಿಸ್ಕೊಂಡು ಬಂದೈತಿ. ಈಗ ಇಲ್ಲಿ ಬಂದ ತಕ್ಷಣ ಅಲ್ಲಿ ಸಂಧಿ ಕಾಣ್ತೈತಲ್ಲ, ಆ ಸಂಧ್ಯಾಗ ಹೋತದು. ನೋಡ ಸಸಿ, ಒಂದು ಸಲ ನಾಯಿ ಕೂಡ ಕಡಿಸಂತ ಕುಂತಿ ಅಂದ್ರ ಅದ್ರ ನಂಜು ತೆಲಿಗೆ ಇರುತ್ತೆ. ತೆಲಿಗೆ ಕಂಟಿನ್ಯೂ ದಿನ ಒಂದ್ ಇಂಜೆಕ್ಷನ್ ನಿನ್ ಕೈಲಿ ತಡಕದ ಆಗೋದಿಲ್ಲ. ಮುಂದ ನಿನ್ನ ಮುಕ್ತಿ ಮಾರ್ಗ ಸಿಗಬೇಕಾದ್ರ ಲೌಕಿಕ್ ಭೋಗದ ಕಡೆ ಹೆಚ್ಚು ಗಮನ ಕೊಡಬಾರ್ದು ನೋಡ ಮಾಮ. ನೀ ಏನು ತಿಳಿಲಾರ್ದೆ ಹಾ. ಸುಮ್ನೆ ಏನೇನೋ ಕತೆ ಕಟ್ಟಿ ಮಾತಾಡಕ್ ಒಟ್ಟ ಹೋಗಕ್ ಹೋಗ್ಬೇಡ. ಯಾಕಂದ್ರ ಈ ಹುಡುಗರು ಅದಾರಲ್ಲ, ದಿನಾ ಬರೀ ನನ್ ಜೊತೆಗೆ ಮಾತಾಡಿಸ್ತಾರ. ಅಷ್ಟ ಅಲ್ಲ, ಆ ನಮ್ಮ ಮನೆ ಮುಂದೆ ಯಂಕ ಅದಾನಲ್ಲ, ನಾವು ನಾ ಯಂಕ ಸುಮ್ ಕುಂದ್ರು ಮರ. ಇಲ್ಲಿ ಯಾರು ಇದ್ರು ಯಂಕು ಮಾಮ, ಇಲ್ಲಿ ಯಾರು ಇಲ್ಲ ಅಂದ್ರ ಅವ ಯಂಕ. ನಮ್ಮ ಮನೆ ಮುಂದೆ ಅದಾನಲ್ಲ ಯಂಕ, ಯಪ್ಪ ಅವ ಅಂತೂ ಬರೀ ದಿನ ನೆವ ಇರ್ಲಾರ್ದೆ ಮಾತಾಡಿಸ್ತಾನ. ಕರ್ಮ ಎಲ್ಲ ನಮ್ಮ ಪ್ರಾರಬ್ಧ ಕರ್ಮ ಕಥೆ ಇದು. ಮನೆ ಒಳಗ ಶ್ರೀಕೃಷ್ಣ ಭಗವದ್ಗೀತೆ ಐತಿ, ಅದನ್ನ ಹಿಡ್ಕೊಂಡು ಕೂಡವ ನಿನಗೆ ಟೈಮ್ ಪಾಸ್ ಆಗ್ತದ. ನಾನು ನಿನಗೆ ಹೇಳಲ್ಲನ ಯಪ್ಪ ಮಾವ, ನೀ ಕೊಟ್ಟಿದ್ದ ಬುಕ್ಕ ಇವ್ನವ್ನು ಇಷ್ಟು ದಪ್ಪ ಇಷ್ಟು ಉದ್ದ ಐತದ, ಒಟ್ಟ ಕೈಯಾಗ ಹಿಡಿಯಾಕ ಆಗೋಲ್ದು. ಇವ್ನವ್ನ ಆ ಬುಕ್ಕ ಎಷ್ಟು ಓದ್ತೀನಿ ಮಾವ, ದಿನಕ್ಕೆ 10 ಸಲ ಓದ್ರು ಅದರ ಒಂದು ಶಬ್ದನೂ ಅರ್ಥ ಆಗೋಲ್ದು. ಇವ್ನು
ಛೇ ನೀನು ಕರ್ಮ ನೀನು ಉಂಡಾಡು ಕೂಸಿದ್ದಿ ಬೆಳೆಯಬೇಕಾದ ಹುಡುಗಿ ಇದ್ದಿ ನಾಳೆಯಿಂದ ಬೇಕಾದ್ದು ಅಡಿಗೆ ಮಾಡ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿ ಟೇಬಲ್ ಫ್ಯಾನ್ ಹಾಕೊಂಡು ತಣ್ಣಗೆ ಮಲಗ ಬ್ಯಾಸರ ಆದ್ರ ನಿನಗೆ ಗೆಳಸ್ರ ಸಂಕಟ ಚಕ್ಕರ್ ಮನೆ ಚೌಕಾಬಾರು ಕುಂಟ ಬಿಲ್ಲಾಟ ಆಡು ಯಾಕಂದ್ರ ಬರ್ನ ಏ ನಿಮ್ಮ ಅವನ ಅಲ್ಲ ಗೆಳತಿಯರು ಯಾರು ಅದಾರ ನನಗ ಕೇಳಾಕ ಎಲ್ಲರೂ ಮದ್ವಿ ಆಗಿ ಬಿಸಿ ಆಗಿಬಿಟ್ರಿ ಇವ್ನು ಅವನು ಮಂಚ ಬಿಟ್ಟ ಕೆಳಗೆ ಇಳಿಯೋಲ್ರ ಅವ್ರು ಎರಡೆರಡು ಹಡ್ದಾರ ಅಂದ್ರೆ ಇನ್ನ ತಿಂಡಿ ತೀರುವಲ್ದು ಇವ್ನು ಅವನ ಎರಡೆರಡು ಕೂಸ ಹಡ್ದಾರ ನಾ ಸ್ವಲ್ಪ ಮನಿ ಹತ್ರ ಹೋಗಿ ಏ ಬರ್ರಿ ಸ್ವಲ್ಪ ಮಾತಾಡೋಣ ಅಂದ್ರ ಈ ನನ್ನ ಗಂಡ ಬರೋ ಹೊತ್ತಾಗೈತಿ ಅಡಿಗೆ ಮಾಡೋದೈತಿ ನನ್ನ ಮಕ್ಕಳೈತಿ ನನ್ನ ಸಂಸಾರ ಐತಿ ಅಂತ ಬೊಗುಣ್ಯಾರ ಹಳೆ ಬೊಗುಣ್ಯಾರ ಇಲ್ಲಿ ತವ್ರ ಮನೆಗೆ ಏನೇನು ಮಾಡಿ ಹೋಗಿರ್ತಾರ ಕಿಲಪ್ಪ ಈ ನನ್ನ ಗಂಡ ಅಂತ ಇಲ್ಲಿ ನೋಡಿ ಅಯ್ಯ ನೀ ನನಗಾರ ನೋಡು ನೀನ್ ಅಷ್ಟ ಅಲ್ಲ ಮತ್ತ ಏನಂತಾರ ಗೊತ್ತೇನು ಈಗ ನೀ ಬರೋ ನನ್ನ ಗಂಡ ಬರ್ತಾನ ಯಾಕೆ 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 ಅವ ಎಬಸ್ತಾನ ನೀವು ಎಬಸಾಕ ಹೋಗ್ಬೇಡ ಯಾವತ್ತು ಬೇಕಂತೇಳಿ ಮಳಿ ಬಂದ್ರು 20 ದಿವಸ ತಡ್ಕೊಂಡ ನಾವು 20 ದಿವಸದ ಒಮ್ಮೆ ಲಿಕ್ಕೀಸ್ ಮಾಡ್ತಾನೆ ಈಗ ಟಾಕಿ ಅವ್ರೆಲ್ಲರೂ ಹಂಗ ಅಂತಾರ ಎಲ್ಲಿ ಹೋಗ್ಬೇಕು ನೀನ ಹೇಳು ಮಾಮ ನೀ ಮಾಡಿ ನಂಗೆ ಯಾಕೆ ಮಾಡ್ತಿದ್ವಿ ಮಂದಿ ಮುಂದೆ ಬೈದ್ರ ತಪ್ಪು ನಾ ಬೈದೆ ನಮ್ಮಮ್ಮ ನಿನಗ ಹೋಗ್ಲಿದನ ಅವ್ರು ಗೆಳತಿಯರೆಲ್ಲ ಹಿಂಗ ಬೈದ್ರ ನಾ ಹೆಂಗ ಮಾಡ್ಬೇಕು ನೀನ ಹೇಳ ಈ ಹುಡುಗಿದು ನಮ್ಮ ಪಾಕಿಸ್ತಾನ ಭಾರತ ದೇಶ ಪಾಕಿಸ್ತಾನ ಸಮಸ್ಯೆ ಆದಂಗ ಆತ್ ನೋಡು ನಾವು ಹಸನಾದ ಹಾದಿ ಗಚ್ಚಿ ಹೂವಿನ ವಾಸನೆ ಇರೋಣಂತ ಪ್ಲಾನ್ ಹಾಕಿದ್ರ ಈಕಿನ ನಮ್ಮನ್ನ ಜಾಡ್ಸಿ ಪರಂಗಿ ಜಾಲ ಹಿಡಿದಷ್ಟಲ್ರಿ ಅಪ್ಪ ನೀ ಲಗ್ನ ಮಾಡ್ತೋ ಇಲ್ಲ ಅಂತ ಹೇಳ ನೋಡವಾ ಕಲವತಿ ಲಗ್ನ ಮಕ್ಳ ಮರಿ ಅಂದ್ರ ಹುಡುರಾಟನ ಸಣ್ಣ ಹುಡುಗಿಗೆ 108 ರಗಳ ಬೇಡ ಅಂದೆ ಅಲ್ಲಮ್ಮವ ನೀ ಯಾವಾಗ ನೋಡಿದ್ರು ಬರೀ ಸಣ್ಣಾಕೇದಿ ಅಂತೆಲ್ಲ ಸ್ವಲ್ಪ ನೋಡಲ್ಲ ದೇಶ ಕೆಳಗಿಂದ ಮ್ಯಾಗಿನ ನಾನು ಒಂಚೂರು ಕೈಗೆ ನೋಡಿ ನೀವ ಬಂದ್ಬಿಡ್ರಿ ಅವ್ನಿಗೆ ಕಳಿಸ್ಬಿಡ್ತೀನಿ ಸುಮ್ಮತ್ತ ಯಾರು ಹೇಳಿದ್ರು ತಲೆ ಮಾಸಿ ತರಲೆಗಳು ಒಂಚೂರು ಕೈಗೆ ಬಂದಿನಿ ನಾನು ನೋಡೊಂಚೂರು ಯಾರು ಹೇಳಿದ್ರು ತಲೆ ಮಾಸಿ ತರಲೆಗಳು ನೀನ್ ಕೈಗೆ ಬಂದಿ ಅಂತ ನಾನಿನ್ನ ಹಾಲು ತುಪ್ಪ ಮೊಸರು ಉಣಿಸಿ ಬೆಳೆಸೀನಿ ಅದಕ್ಕನಿ ಎತ್ತರ ದಪ್ಪ ಕಾಣುತ್ತೆ ಕರೆ ಹೇಳ್ಬೇಕಂದ್ರೆ ಇನ್ನು ಬಾಳ ಸಣ್ಣ ಆಕೈತಿ ನೋಡ ಮತ್ತೆ ನಮ್ಮ ಮನೆ ಮುಂದಿನ ಅಜ್ಜಿ ಅದಾಳು ಅಕ್ಕಿ ಅಷ್ಟಲ್ಲ ನೀರಿಗೆ ಬರೋ ನಿಂಗೆ ಕದಲ್ಲ ನಿಂಗೆ ಅಯ್ಯೋ ನಾವು ಅಕ್ಕಿ ಏನಂತಲ್ಲ ಗೊತ್ತೇನ ತಂಗಿ ನೀನು ಬಹಳ ಹೊರಗೆ ಅಡ್ಡಾಡಕ ಹೋಗ್ಬೇಡವ ತಾಯಿ ಯಾಕಂದ್ರ ಕೈಗೆ ಬಂದಂಗ ಕಾಣಕತ್ತಿ ಈಗ ನೀ ಕೈಗೆ ಬಂದಿ ಹುಡುಗರು ಸರಿ ಇಲ್ಲ ಹೊರಗೆ ಬರಾಕ ಹೋಗ್ಬೇಡ ಅಂತ ಮತ್ತೆ ಸುಳ್ಳು ಹೇಳ್ತಾಳೆ ಆ ಮುದುಕಿ ಕಣ್ಣಿಗೆ ಡಬಲ್ ಅಕ್ಷರ ಈ ಕಣ್ಣ ಸರಿ ಕಾಣೋದಿಲ್ಲ ಹಂಗ ಅಂದವ್ರನ್ನ ಮುದುಕರು ಕಾಣ್ತಾರ ಅಂತಾಳ ಮುದುಕರ್ನ ಹಂಗ ಅಂತವ್ರ ಮಾತಾಡಿಸ್ತಾಳಕಿ ನೋಡ ವಾಸಸಿ ನಿನ್ನ ಮದುವೆ ಮಾಡಿದ ಮ್ಯಾಗಲ ನಾ ಮುಕ್ತಿ ಮಾರ್ಗಿಡ್ತೀನಿ ನೀ ಏನು ಚಿಂತಿಸಿ ಚಿತ್ರನ ಆಗ್ಬೇಡ ಯಾಕಂದ್ರ ನಾ ಮತ್ತೆ ಭಾಷೆ ಕೊಟ್ಟಿ ನಾನು ಭಾಷೆ ಮತ್ತಾರು ನಿನ್ನ ತಾಯಿ ನನ್ನ ಸೋದರತ್ತೆ ಸೀತಾಬಾಯಿ ಆಚಾರಿ ನನ್ನ ಮಗಳಲ್ಲೋ ಆಚಾರಿ ನಿನ್ನ ಮಗಳು ಈ ಕೂಸು ನಂದಲ್ಲೋ ನಿಂದ ಈ ಕೂಸು ಬರವಲ್ತು ಹಳದ ಮಾಸರ್ ಕಳ್ಸಿಲ್ಲ ನಾವು ಏನ್ ಮಾಡ್ತೀವಿ ನಾವ್ ಹೊಯ್ಕೊಂಡು ಹಳದ ಹೋಳಿ ಸಂಬಂಧ ಅಲ್ಲ ನನ್ನ ಅತ್ತೆ ಸೋದರತ್ತೆ ಸೀತ ನೆನಪಾಗಿ ಖರೆ ಹೇಳ ಮಾವ ಅರ್ಧ ವಯಸ್ಸಾಗೈತಿ ಏನಿಲ್ಲ ಇಲ್ಲಿ ಬಾಯಿಗೆ ಇಟ್ಟು ವಯಸ್ಸಾದ್ರು ನೀ ಇನ್ನು ಕರೆಂಟ್ ಶಾರ್ಟ್ ಹೊಡ್ತಾನೆ ಮುಟ್ಟು ಹೋದ 20 ದಿನ ತಡ್ಕೊಂಡಿರ್ಬೇಕು ಮುಟ್ಟು ಅಲ್ಲ ಮಾಮ ನೀ ಖರೆ ಹೇಳು ನೀ ಇಷ್ಟು ವರ್ಷ ಆದ್ರು ಇಷ್ಟು ನಿನಗ್ ವಯಸ್ಸಾಗಕತ್ತೈತಿ ನೀ ಇನ್ನು ಯಾಕೆ ಮದ್ವಿ ಆಗಿಲ್ಲ ಅಲ್ಲ ಮಾಮ ನಾಳೆ ನಾ ಗಂಡನ ಮನೆಗೆ ಮದ್ವಿ ಮಾಡ್ಕೊಂಡು ಹೋದಂದ್ರ ನಿನ್ನ ನೋಡ್ಕೊಳ್ಳೋರು ಯಾರು ಈ ಕಡೆ ಚೂಡು ನೋಡಿ ನನಗ ಭಯ ಬರ್ತ ಅಲ್ಲ ನನಗ್ ನೋಡಿದ್ರೆ ಚಲೋ ಅನ್ಸ್ತಾರ ನೀರು ಅಲ್ಲ ಇದು ನೋಡ ಅಡ್ವರ್ಟೈಸ್ಮೆಂಟ್
ಯಾರು ನೋಡಕತ್ತಿ ನಾವು ನಿಂದ ನೋಡಿ ಇಲ್ಲ ನಮ್ಮ ಅಲ್ಲಿ ನೋಡ ನಮ್ಮ ಕಾಕ ಕರ್ಕೊಂಡ್ಬಿಡ್ತೀನಿ ನೋಡು ಕಾಕ ಕಾಕ ಅಲ್ಲ ಮಾಲಕ ಮಾಲಕ ಕಾಕ ಅಲ್ಲತ್ ಮಾವತ್ ನಮ್ ಕಾಕತ್ ನೀನು ನನಗ್ ಸಂಬಂಧ ಇಲ್ಲ ಅನ್ನಕತ್ತಾನ ನೋಡು ನಾಳೆ ನಾ ಮದ್ವೆ ಆಗಿ ಹೋದಂಗ ನಿನ್ನ ನೋಡ್ಕೊಳ್ಳೋರು ಯಾರು ನಿನ್ನ ಊಟ ಮಾಡ್ಸೋರು ಯಾರು ನಿನ್ನ ಹಾಸಿಗೆ ಹಸೋರು ಯಾರು ಮತ್ತ ಆಮೇಲೆ ನಿಮ್ಮ ಕೂಡ ನಿನ್ನ ಕಾಲು ಹೊತ್ತೋರು ಯಾರು ಅದಕ್ಕಾರ ನೀ ಜಲ್ದಿ ಲಗ್ನ ಆಗೋ ಮಾವ ಅದಕ್ಕಾರ ನೀ ಜಲ್ದಿ ಲಗ್ನ ಆಗೋ ನೋಡ್ಕೊಳವತಿ ನಾನು ಬಾಲ ಬ್ರಹ್ಮಚಾರಿ ಈ ಸಂಸಾರ ಬಂಧನದಿಂದ ಸಂಪೂರ್ಣ ಪರಾವಕಂತ ಅರಿಸೊಡ್ಡಗಳಾದ ಕ್ರಾಮ ಕೋಮ ಮೋದ ದಿಶಿಸಿ ಮುಂದ ಬ್ರಹ್ಮ ಋಷಿ ಆಗ್ತಾನ ಬ್ರಹ್ಮ ಋಷಿ ಮಾವ ನೀನು ಸನ್ಯಾಸಿಯರೇ ಆಗ ಇಲ್ಲ ಯಾವಾಗಾರ ಮಟ್ಟನಾರ ಸೇರು ನನಗೇನ್ ಮಾಡೋದೈತಿ ಒಟ್ನಾಗ ನನ್ನ ಲಗ್ನ ಮಾಡು ಯಾಕಂದ್ರ ನಿನ್ನ ಬಾಳೆ ಹೂವು ಕಾಡ್ತೈತಿ ನಿನ್ನ ಬಾಳೆ ಹೂವು ಚಲೋ ಆಕೈತಿ ಮತ್ತೆ ನಿನಗ ಬಾಳ ಪುಣ್ಯನೂ ಬರ್ತೈತಿ ಮಾವ ನೋಡವ ಸಸಿ ಹಾ ನೋಡವ ಸಸಿ ಏನು ಮುಂದ ತಂದೆ ನಾನೇ ತಾಯಿ ನಾನೇ ಅಣ್ಣನ ನಾನೇ ತಮ್ಮನ ನಾನೇ ನನಗ ತಗ್ಗಿ ಬಗ್ಗಿ ನಡಿಬೇಕು ನನಗ ಅಂಜಬೇಕು ಅಳಕಬೇಕು ಹಂಗಾಗುದಿಲ್ಲ ಯಾಕಂದ್ರ ನಾ ಮೊದಲ ಪೂರಾ ಸಣ್ಣ ಹಾಕಿದ್ದೆ ಈಗ ಸಣ್ಣ ಅವಾಗ ಅಂತಿದ್ದೆ ಈಗ ನಾ ದೊಡ್ಡ ಹಾಕಿ ನಿನಗ್ ಒಟ್ಟ ಅನ್ಸೋದಿಲ್ಲ ಅಂಜದಿಲ್ಲ ಹೌದಲ್ಲ ಅಂಜಬೇಡ ಕಡಿಗೆ ನನ್ನ ಕಂಡ್ರ ಭಯ ಆಗ್ತದಿರ್ಲಿ ಕಡಿಗೆ ನನ್ನ ಕಂಡ್ರ ಗೌರವ ಕೊಡ ನಿನ್ನ ನಾವ್ನ ನಿಮ್ಮಪ್ಪನ ಏಳ್ರಾಗ ಹುಟ್ಟದವನ ನಿನ್ನ ನೋಡಿದ ತಕ್ಷಣ ನನಗೆ ಭಯ ಭಕ್ತಿ ಐತಿ ಭಯ ಭಕ್ತಿ ಇದ್ದಲ್ಲೇನೆ ನೀನು ಬೆಳಗ್ಗೆ ಪೂಜೆ ಮುಗಿಸ್ಕೊಂಡು ಗುಡಿಯಿಂದ ಹೊರಗೆ ಬಂದ ತಕ್ಷಣ ನಿನ್ನ ಕಾಲಿಗೆ ನಮಸ್ಕಾರ ಮಾಡಿ ನಿನಗ ಊಟ ಬಡಿಸ್ತೀನಿ ಸಾಕ್ 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 ಸಾಕು ಇವ್ ನಿಂಗ ಕಂಟಿನ್ಯೂ ಮಾಡು ಮುಂದ ಭಯ ಭಕ್ತಿ ಇದ್ದಿದ್ದಿಲ್ಲ ಅಂದ್ರೆ ಇಷ್ಟೆಲ್ಲ ಮಾಡ್ತಿದ್ದೆ ಏ ಐತಿ ಐತವ ಭಯ ಭಕ್ತಿ ಐತಿ ಸಾಕ್ ಸಾಕು ಇವ್ ನಿಂಗ ಕಂಟಿನ್ಯೂ ಮಾಡು ಮುಂದೆ ನಾನು ನಿನಗ ಹೆಂಗ ಮಾಡ್ಬೇಕು ಯಾವ ಟೈಮಿಗೆ ಮಾಡ್ಬೇಕು ಅಂತ ಲೆಕ್ಕ ಹಾಕ್ತೀನಿ ಒಟ್ಟು ನಾನೇನ ಮಾಡ್ತೀನಿ ಲಗ್ನ ಅಯ್ಯೋ ಮಾವ ನೀ ಹೆಂಗಾರ ಮಾಡು ಇವ್ ನಾವು ಏನಾರ ಮಾಡು ಹರ್ದ 12 ಅಲ್ಲಿ ಇವತ್ತ ಒಟ್ನಾಗ ನೀ ನನ್ ಲಗ್ನ ಮಾಡ್ಬೇಕಂದ್ರ ಮಾಡ ಒಟ್ಟು ಬಿಡೋದಿಲ್ಲ ಯಪ್ಪ ದೇವ್ರೇ ಪರಮಾತ್ಮ ಇರ್ಲಿಲ್ಲ ಸಾಕ್ ಸಾಕ್ ವಿಠಲ, ದಯವಿಟ್ಟು ಮದ್ವೆ ಆಗುವಂಗ ಅನುಗ್ರಹ ಮಾಡಪ್ಪ ಇರ್ಲಿಲ್ಲ ಸಾಕ್ ನಡೆ ನಾಷ್ಟಕ್ಕೆ ಏನ್ ಮಾಡಿದ್ದಿ ನಾನ ಬಿಸಿ ಬಿಸಿ ಇಡ್ಲಿ ವಡ ಎಲ್ಲ ಮಾಡೀನಿ ಅಷ್ಟೆಲ್ಲ ಕೊಬ್ಬರಿ ಚಟ್ನಿ ತುಪ್ಪ ಎಲ್ಲ ರೆಡಿ ಮಾಡೀನಿ ಮಾಮ ಸಾಕ್ ನಾಕ್ ನಡೆ ಪೂಜೆ ಕಾರ್ಯ ಮುಗಿಸಿ ಒಳ ಕುಂತು ಮಾಡೋಣ ಹಾಕ್ ಮಾಸ್ತರ ನಡಿ ಮಮ್ಮ ನಡಿ ಹಂಗಾದ್ರ ಮತ್ತೆ ಆಗ್ತದ ಇದೆ ಹುರುಪ್ನಾಗ ಹಾಕ ಹಾಕ ರಗಡ ರಗಡ ನಿಮ್ಗೆ ಯಾವ್ದೊಂದು ಸಾಂಗ್ ತೆಗಿಯೋ ಟೈಮ್ ಶ್ರಾವಣ ತಿಂಗಳಾಗ ನಿನ್ನ ನೆನಪು ಬರತೈತಿ ನೆನಪು ಬರತೈತಿ ಮನದಾಗ ಏನೇನು ಆಗತೈತಿ ತಿಂಗಳಾಗ ನಿನ್ನ ನೆನಪು ಬರತೈತಿ ಶ್ರಾವಣ ತಿಂಗಳಾಗ ನಿನ್ನ ನೆನಪು ಬರತೈತಿ ನೆನಪು ಬರತೈತಿ ಮನದಾಗ ಏನೇನು ಆಗತೈತಿ ನೆನಪು ಬರತೈತಿ ಮನದಾಗ ಏನೇನು ಆಗತೈತಿ ಶ್ರಾವಣ ತಿಂಗಳಾಗ ನಿನ್ನ ನೆನಪು ಬರತೈತಿ ಶ್ರಾವಣ ತಿಂಗಳಾಗ ನೆನಪು ಬರತೈತಿ ಮನದಾಗ ಏನೇನು ಆಗತೈತಿ ನೆನಪು ಬರತೈತಿ
ರಾವಣ ತಿಂಗಳಾಗ ನಿನಗೆ ನಾಪು ಬರತೈತಿ ರಾವಣ ತಿಂಗಳಾಗ ನಿನಗೆ ನಾಪು ಬರತೈತಿ ನಾಪು ಬರತೈತಿ ಪ್ರೇಮ ಕಾಮ ಸೃಷ್ಟಿ ಇವು ಗತಕಾಲದ ಚರಿತ್ರೆಯ ಪುಟಗಳ ತಿರುವಿ ಹಾಕಿದರೆ ಸಿಗುತ್ತಿರುವ ಉತ್ತರ. ನೆತ್ತರದ ಹೊಳೆಯ ಹರಿದು ಹೋಯಿತು ರಾಮಾಯಣದಲ್ಲಿ. ಸೀತೆ ಎಂಬ ಸುಂದರಿಯ ಸೌಂದರ್ಯದ ಸ್ವಾದ ಸುದಿಯನ್ನು ಸವಿಯಲೇಬೇಕೆಂದು ಒಂದು ಆಗಿದ ಆ ರಾವಣನ ಕಾಮದ ಹುಚ್ಚಿನಿಂದ ಮಹಾಭಾರತದಲ್ಲಿ ದ್ರೌಪದಿಯ ಹುಟ್ಟು ಉಡುಪು ಕೊಳಚಿ ಬಿದ್ದಿತು. ದುಶ್ಯಾಸನವು ದ್ರೌಪದಿಯ ಮೇಲಿಟ್ಟ ಕೆಟ್ಟ ಕಾಮದ ಕಣ್ಣಿನಿಂದ ವಿಶ್ವಾಮಿತ್ರನ ತಪಸ್ಸಿನ ಫಲವೇ ನಿಷ್ಫಲವಾಗಿ ಹೋಯಿತು. ಮೇನಕೆಯ ಮನಮೋಹಕ ಮೈಮೋಟದಿಂದ ಅಂದ ಮೇಲೆ ನಮ್ಮಂತ ಹುಲ್ಲು ಮನುಜರ ಪಾಡೇನು? ಪರಿಪರಿಯಾಗಿ ಪ್ರಾರ್ಥಿಸಿದರೂ ಪ್ರಣಯದ ಭಿಕ್ಷೆ ನೀಡಲು ನಿರಾಕರಿಸಿ ನನ್ನ ಅಂತರಂಗದಲ್ಲಿ ದ್ವೇಷದ ಜ್ವಾಲೆ ಒತ್ತಿ ಉರಿಸುತ್ತಿರುವ ನಿನ್ನ ಬಾಳಿನಲ್ಲಿ ಭೀಕರ ಚಂಡಮಾರುತನೆ ಬಿಸಿ ನಿನ್ನ ಶೀಲದ ಕತ್ತನ್ನು ಕತ್ತರಿಸಿ ಈ ಕಾಮುಕ ಸಮಾಜದ ನದಿಗಳಿಗೆ ಅಂದಾಗ ಮಾತ್ರ ನನ್ನ ಮನಸ್ಸಿಗೆ ಶಾಂತಿ ಸಮಾಧಾನ. ಏನಿದು ಉದಯವಾಗುವ ಸಮಯದಲ್ಲಿ ಈ ಮೋಹಕವಾದ ಹೂದೋಟದಲ್ಲಿ ಒಂಟಿಯಾಗಿ ನಿಂತ್ಕೊಂಡು ಅದೇನೋ ಆಲೋಚನೆಯಲ್ಲಿ ಇದ್ದಂತೆ ಕಾಣಿಸುತ್ತೆ. ಸುರೇಖ, ಸುಖ ವಿಲಾಸದ ಸಿಹಿ ಪ್ರಕರಣಗಳ ಕಂಡುಂಡ ನನಗೆ ವಿರಹ ತಾಪದ ಕಹಿ ಪ್ರಕರಣದಿಂದ ಮನಮಂಕಾಗಿದೆ. ಸುರೇಖ, ಮನಮಂಕಾಗಿದೆ. ಅಯ್ಯೋ ರಾಜ, ಕಷ್ಟ ನಷ್ಟವೆಂಬ ಕಠೋರ ಈ ಶಿಲೆಯನ್ನು ಸಿಳ್ಳಿ ಸಂತೋಷವೆಂಬ ಸಿಹಿ ರಸವನ್ನೇ ಇರುವ ಚಾಣಾಕ್ಷ ಅತಿಮತಿಗಳಾದ ನಿಮಗೆ ಸಮಸ್ಯೆನಾ ಅಂತ ಮಲಪ್ರಭವಾದ ಸಮಸ್ಯೆ ಇದೆಯಾ? ನನ್ನ ಮನಧರಿಸಿಯಾದ ನೀನೆ ಚಿಕ್ಕದಾದ ಕೋರಿಕೆಯನ್ನು ತೀರಿಸಲಾಗದೆ ತಾತ್ಸಾರದ ಬೆಂಕಿಯ ಸುರಿಮಳೆಯಲ್ಲಿ ತೋರಿಸುತ್ತಿರುವಾಗ ಅದೇನೋ ಹೇಳುತ್ತಾರ. ಬಲಚ್ಚಾರ ಕಡಿಮೆಯಾದಾಗ ಭೂಮಿ ಎದ್ದು ಎದೆಗೆ ಒದೆಯಿತು ಎಂಬಂತೆ ಈ ಕಂಟಕಗಳ ಸುರಿಮಳೆಯಲ್ಲಿ ತೊಯ್ದ ನನಗೆ ತೀರ ನಿರಾಶೆಯಾಗಿದೆ. ಸುರೇಖ, ಅವಿನಾಶ್, ಅಂದ್ರೆ ನಿಮ್ಮ ಮಾತಿನ ಅರ್ಥ ನನಗಾಗ್ಲಿಲ್ಲ. ವ್ಯರ್ಥ ಮಾತಿನ ಮೋಹಡಿಯನ್ನು ಏಕೆ ಕಟ್ಟಲಿ ಪ್ರಿಯೆ? ನೇರವಾಗಿ ಹೇಳುವೆ. ಸ್ವಚ್ಛವಾಗಿ ಹರಿಯುವ ಸುಶೀಲಳ ಶೀಲ ಸಾಗರದಲ್ಲಿ ಈಜು ನನ್ನ ಮನದಾಶೆಗೆ ಅನುಕೂಲವಾಗಲಾರನೆಂದು ಹೇಳುತ್ತಿರುವೆ ಪ್ರಿಯೆ. ಜೀವನ ಎಂಬ ಸುಂದರ ಗುಲಾಬಿ ಹೂವನ್ನ ಅರಿತುಕೊಂಡು ಮುಟ್ಟಿ ಆನಂದ ಪಡಬೇಕು ನೋಡಿ.
ಅರಿಯಲಾರದೆ ಅದನ್ನು ಮುಟ್ಟಿ ದುಃಖಿಸುವಂತ ದುರ್ಮತಿಗಳಾಗಬಾರ್ದು. ಈ ಮನಸ್ಸೆಂಬುದಕ್ಕೆ ಮುದ ನೀಡುವುದು ವಸ್ತುವನ್ನ ಕಂಡು ನಾವು ಆರಾಧಿಸಬೇಕೇ ವಿನಃ ಮನಸ್ಸಿನಲ್ಲಿ ದುರಾಸೆ ಇಟ್ಟುಕೊಂಡು ಚಪಲ ತೀರಿಸ್ಕೊಳ್ತೀನಂತ ಮುಂದಾಗಬಾರ್ದು. ಅಲ್ಲ ಅವಿನಾಶ್, ನಾನು ನೋಡ್ತಾನೆ ಇದ್ದೀನಿ, ಯಾವಾಗ ನೋಡಿದ್ರು ಅಸಹಾಯಕ ಅಬಲೆಯರ ಶೀಲವನ್ನೇ ಹಾಳು ಮಾಡುತ್ತಾ ಇಂಥ ಕೃತ್ಯಲ್ಲಿ ಕಾಲ ಕಳಿತೀರಂತ ಹೇಳ್ತಾ ಇದ್ದೀರಲ್ಲ, ಅಂದ್ರೆ ಇದು ನಿಮ್ಮ ಮಾರ್ಗ ಸೂಕ್ತವಾಗಿದ್ದ? ದ್ವೇಷ ಮತ್ತರಿಂದ ಬುದ್ಧಿಬಿಟ್ಟಿರುವ ಈ ಕಾಳಿಂಗ ಸರ್ಪ ನಿನ್ನ ಬರುವ ಮಾತಿಗೆ ಮನ್ನಣೆ ಕೊಡಲಾರದು ನಾರಿ. ನೀ ನನ್ನ ವಿರುದ್ಧ ಪ್ರತಿಭಟನೆಯ ಬಾವುಟ ಹಿಡಿದು ನನ್ನನ್ನು ಬಗ್ಗು ಬಡಿಯಬೇಕೆಂಬ ಯೋಚನೆ ಮಾಡಿದೆ. ನಿನ್ನ ಬಾಳು ನಾಯಿ ಪಾಡಾದಿದ್ದು ಮೈಲಿ. ಅವಿನಾಶ್, ಆವೇಶಕ್ಕೆ ಒಳಗಾಗಿ ಅತಿ ಕ್ರೂರಿಗಳಾಗಬೇಡ. ಸುರೇಖ, ನಾನು ನಿನ್ನ ಕಣ್ಣಿಗೆ ಅಪಾಯಕಾರಿಯಾಗಿ ಕಾಣುತ್ತಿರಬೇಕು. ಉಪಾಯದಿಂದ ನೀ ನನ್ನ ನಡುವಿನಲ್ಲಿ ಕೈ ಬಿಡುವಂತ ಕೃತ್ಯಕ್ಕೆ ಕೈ ಹಾಕಿದರೆ ನಿನ್ನ ಬಾಳನ್ನು ಭಸ್ಮ ಮಾಡಲು ಯೋಚದವನು ನಾನು ಎಂಬುದು ನನಗೆ ನೆನಪಿರಲಿ. ಅವಿನಾಶ್, ನಾನು ನಿನಗೊಂದು ಮಾತು ಹೇಳ್ತೀನಿ, ಚೆನ್ನಾಗಿ ನೆನ್ಪಲ್ಲಿ ಇಟ್ಕೊಂಡು ಕೇಳು. ಈ ನಿನ್ನ ಮೇಲೆ ಪ್ರೀತಿ ಇರುವುದಕ್ಕಾಗಿ ಈ ನನ್ನ ಕರುಣೆ ಎಂಬುದನ್ನ ಬಲಿ ಕೊಟ್ಟು ನಾನು ಕಟುಕಳಾಗಿ ಆ ಸುಶೀಲನ ತಗೊಂಬಂದು ನಾನು ನಿನ್ನ ಕೈವಶ ಮಾಡ್ತೀನಿ. ಆದ್ರೆ ನಿನ್ನ ಕೆಲಸ ಕೈಗೂಡಿದ ಮೇಲೆ ನನ್ನನ್ನೇನಾದ್ರೂ ನಿನ್ನ ಕಡೆಗಾಣಿಸೋದಕ್ಕೆ ನೋಡಿದ್ದೆ ಆದ್ರೆ ನಿನ್ನ ರಕ್ತವನ್ನು ಕೊಳ್ಳ ಭಕ್ತ ಕೋಳಿ ನಾನೇ ಬೇಕಾಗುತ್ತೆ. ಈ ಮಾತನ್ನು ನೀನು ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೋ. ಅನುಮಾನವೇ ಬೇಡ ಸುರೇಖ. ಸುಶೀಲಳ ಶೀಲದ ಆಹುತಿಗಾಗಿ ನೆನಪಿನ ಕಾಣಿಕೆಯಾಗಿ ನಿನಗೊಂದು ಪ್ರೆಸೆಂಟೇಶನ್. ನೀ ನನ್ನ ಅರಮನೆ ರಾಣಿಯಾಗುವ ಶುಭ ಮಿಲನದ ಸುವರ್ಣಯ ಬಹುಮಾನ, ನನ್ನ ನಿನ್ನ ಜೀವನದ ಬಂಧನ. ಅವಿನಾಶ್, ಈ ಮಾತು ಸತ್ಯವಾಗಿ ಹೇಳ್ತಾ ಇದ್ದೀರಾ? ನಿಜ, 100% ಸತ್ಯ ಸುರೇಖ. ಈಗ ನನಗೊಂದು ಸಿಹಿಯಾದ ಮುತ್ತು ಕೊಡುತ್ತೀಯಾ? ಓ, ಏನು ಅವಿನಾಶ ನೀವು, ಈ ನನ್ನ ತನು ಮನ ಧನವನ್ನೇ ನಿನಗೆ ಅರ್ಪಿಸಿದ ರಾಣಿ ನಾನು. ನೋಡಿ, ನೀವೇ ಅರ್ಪಿಸಿದ ಮೇಲೆ ಮತ್ತೆ ಅರ್ಪಿಸು ಅಂತ ಕೇಳ್ತಾ ಇದ್ದೀರಲ್ಲ, ಏನು ಹುಡುಗಾಟ ಮಾಡ್ತಿದ್ದೀರಾ? ಯಾಕೆ ನಿಮ್ಮಿಂದ ಈ ಹುಡುಗಾಟ? ನನ್ನ ಕನಸಿನ ಸ್ಫೂರ್ತಿಯೇ ನನ್ನ ಬಾಳ ಕಾವ್ಯ ಕನ್ನಿಕೆ, ನನಗೆ ಮಲ್ಲಿಗೆ ಅರಳಿಸುವ ದುಡ್ಡಿನ ನಿಜ. ಯಾಕಂದ್ರೆ ಈ ನನ್ನ ಬಾಳಿನ ಬಾಳಂಗದಲ್ಲಿ ಉದಯಿಸಿ ಬಂದಿರುವ ಭಾಸ್ಕರ ನೀವಲ್ಲವೇ ರಾಜ. ನೋಡಿ, ಈ ಸುಂದರವಾದ ಸಮಯದಲ್ಲಿ ನನ್ನನ್ನು ಅಪ್ಪಿಕೊಂಡು ತಪ್ಪಿಕೊಂಡು ಕೆನ್ನೆಗೊಂದು ಮುತ್ತನ್ನಿಟ್ರೆ ಎಷ್ಟು ಒಳ್ಳೆಯದಾಗುತ್ತೆ. ಬಾ, ರತಿ ಮನ್ಮರಂತೆ ತೆಗೆದುಕೊಂಡು ಸ್ವರ್ಗ ಸೇರೋಣ. ಕಮಾಂಡ್ ಡಾರ್ಲಿಂಗ್, ಎಂಜಾಯ್.
ಡ್ಯಾನ್ಸ್ ಮಾಡೋದಕ್ಕೆ ಭಯನಾ? ಮಾಸ್ತರ್ ಅದಕ್ಕೆ ಅಯ್ಯೋ ಪರವಾಗಿಲ್ಲ, ನಾವು ಲವ್ ಮಾಡ್ತಿದ್ದೀವಲ್ಲ. ನನ್ಗೆ ನಾವು ಮಾಡಿ ಡ್ಯಾನ್ಸ್ ಮಾಡಂತ ಯಾರು ಹೇಳ್ತಾನೆ ನಿನಗೆ? ಹೌದಾ? ಡ್ಯಾನ್ಸ್ ಮಾಡಬಾರ್ದಕ್ಕ? ನಂಗೆ ಮೈ ಕೈ ಬಿಡಕತ್ತಾಳೆ ನಾನೇ ಮಾಡೋಣ. ಸುರೇಖ, ನನ್ನ ಮನದರಿಸಿಯಾದ ನೀನೇ ಚಿಕ್ಕದಾದ ಕೋರಿಕೆಯನ್ನು ತಾತ್ಸಾರದ ಬೆಂಕಿಯ ಸುರಿಮಳೆಯಲ್ಲಿ ತಯಿಸುತ್ತಿರುವಾಗ ಅದೇನೋ ಹೇಳುತ್ತಾರಲ್ಲ, ಬಲಚ್ಚರ ಕಡಿಮೆಯಾದಾಗ ಭೂಮಿ ಎದ್ದು ಎದೆಗೆ ಒದೆಯುತ್ತಿ ಅಮ್ಮ. ಈ ಕಂಟಕಿಗಳ ಸುರಿಮಳೆಯಲ್ಲಿ ತೊಯ್ದು ನನಗೆ ತೀರ ನಿರಾಶೆಯಾಗಿದೆ ಸುರೇಖ. ನಿರಾಶನಾ? ಏನಿದು ನಿರಾಶೆ ಆಗಿರೋದು? ಅದೇನಂತ ನನ್ ಮುಂದೆ ಹೇಳ್ಬಾರ್ದಾ? ಸುರೇಖ, ನಾನು ನನ್ನ ಗೆಳೆಯನ ಮದುವೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ಹೋಗಿ ಅವನ ಮದುವೆಗೆ ಒಂದು ಗಿಫ್ಟ್ ಕೊಡಬೇಕು. ಅವಸರದಲ್ಲಿ ನಾನು ಹಣ ತರುವುದನ್ನೇ ಮರೆತು ಬಂದಿದ್ದೇನೆ. ಅಯ್ಯೋ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ ರಾಜ, ನೀವು ಅಲ್ಲಿ ಮರೆತು ಬಂದ್ರೆ ಏನಾಯ್ತು? ಇಲ್ಲಿ ನಾನಿದ್ದೀನಲ್ಲ ಅದಕ್ಕೆ ನಿಮ್ಗೆ ಸಹಾಯ ಮಾಡೋದಕ್ಕೆ. ಇರಿ ಒಂದ್ ನಿಮಿಷ, ನಾನು ನಿಮ್ಗೆ ಚೆಕ್ ಕೊಡ್ತೀನಿ. ನೀವು ಎಷ್ಟು ಬೇಕಾದ್ರೆ ನೋಡಿ ಅವಿನಾಶ್, ಅದು ಸಹಿ ಮಾತ್ರ ಮಾಡಿದೀನಿ. ಹಣ ಎಷ್ಟು ಅಂತ ನಾನು ಬರ್ದಿಲ್ಲ. ನಿನಗೆ ಎಷ್ಟು ಬೇಕಾದ್ರೂ ನೀನೇ ಬರ್ಕೋ, ಏನು ಅಭ್ಯಂತರ ಇಲ್ಲ. ಹೌದಾ? ಹೋಗಿ ಬಿಡು. ಅಕಸ್ಮಾತ್ ಬ್ಯಾಂಕ್ ಏನಾದ್ರು ರಜೆ ಇದ್ರೆ ನಾನು ಕಾಲ್ ಮಾಡು, ಫೋನ್ ಪೇ ಮಾಡ್ತೀನಿ. ಸರಿ, ಓಕೆ.
ಅದಕ್ಕೇನ್ ರಜಾ ಇಲ್ವಲ್ಲ? ಸರಿ ಸರಿ. ಸರಿ. ನನ್ನ ಮನಧರಿಸಿಯಾದ ನೀನು ಇಂದು ನನಗರ್ಥವಾಗಿ ಹೋಯಿತು ಹೆಣ್ಣು ಕರುಣೆಯ ಮಹಾಪುರವೆಂದು. ನೋಡಿ, ಈ ನಮ್ಮಿಬ್ಬರ ವಿಶ್ವಾಸದ ಜೀವನದಲ್ಲಿ ಆ ವಿಶ್ವಾಸ ನಾವ್ ಯಾಕೆ ತರಬೇಕು? ಈ ನಮ್ಮ ಪ್ರೀತಿ ಪ್ರೇಮದ ಮುಂದೆ ದಗಿಸುವ ಆ ಬೆಂಕಿ ಜ್ವಾಲೆಯನ್ನು ನಾವು ಹೇಗೆ ಕರಿತರಬೇಕು? ಎಷ್ಟಾಗ್ಲಿ ನನಗೆ ನೀನು, ನಿನಗೆ ನಾನು, ಅಷ್ಟಿದ್ರೆ ಸಾಕು. ಓಕೆ, ನಾನೇನ್ ಬರ್ತೀನಿ. ಬಾಯ್. ಸರಿ, ಓಕೆ ಬಾಯ್. ಸರಿ ಅವಿನಾಶ್, ಬಾಯ್. ಒಂದೇ ಬಾಣಕ್ಕೆ ಎರಡು ಬೇಟೆಗಳು, ಒಂದೇ ಉಪಾಯಕ್ಕೆ ಎರಡು ಉಡುಗೊರೆಗಳು. ಕೋಮಲವತಿ ಸುಶೀಲಳ ಆಲಿಂಗನದಲ್ಲಿ ಸುಖ ಅನುಭವಿಸುವ ಅವಕಾಶ, ಸುಲಭದಲ್ಲಿ 10 ಲಕ್ಷಣ ಅಪರಿಸಿದ ಅದ್ಭುತ ಸನ್ನಿವೇಶ. ಸುರೇಖ, ಹಸಿರು ಕೃತ್ಯಗಳಲ್ಲಿ ಕೈ ತೊಳೆಯುವಂತ ಈ ಅವಿನಾಶನ ತೋಳಿನಲ್ಲಿ ದಾಂಪತ್ಯದ ಜೀವನ ನಡೆಸುವಂತೆ ಸುಖದ ಮಲವನ್ನು ತುಂಬಿಕೊಂಡ ಚಲುವೆ. ಮುಂದೆ ನನ್ನಿಂದ ಕಾದಿದ ನನಗೆ ಘೋರವಾದ ನರಕದ ಶಿಕ್ಷೆ. ಅಂದು ಕಾಲೇಜಿನಲ್ಲಿ ನೀನು ನನ್ನೊಂದಿಗೆ ನಡೆಸಿದ ಪ್ರಣಯದಾಟವನ್ನು ಸಾಕ್ಷಾತ್ಕರಿಸಬಲ್ಲ ಈ ಭಾವಚಿತ್ರಗಳೇ ನನ್ನ ಪಾಲಿಗೆ ಕಾಮಧೇನು ಕಲ್ಪವೃಕ್ಷ. ನಿನಗೆ ನೇಣು ಪಾಶ. ಎಣ್ಣೆ ನನ್ನ ಮನದ ಇಚ್ಛೆಯಂತೆ ನಡೆದರೆ ನಿನ್ನ ಬಾಳು ಭವ್ಯವಾದ ಬನ. ಅವಿದೆಯಳಾಗಿ ನಡೆದರೆ ನಿನ್ನ ಬಾಳು ಮತ್ತು ಜೀವನ ಸೇರುವುದು ಸ್ಮಶಾನ. ಆದರ್ಶವೇ ಸುಖ ಜೀವನದ ಸೂತ್ರವೆಂದು ಭಾವುಕತೆಯ ಬಂಧನದೊಳಗಾಗಿ ಗೆಲುವಿನ ಸುಖದಲ್ಲಿ ನಲಿದಾಡಿದೆ. ಪರ್ವತಗಳೆತ್ತರದಷ್ಟು ಆತ್ಮಸ್ಥೈರ್ಯವನ್ನು ಮನದಲ್ಲಿಟ್ಟುಕೊಂಡು ರಾತ್ರಿ ಕಂಡ ಕನಸುಗಳನ್ನು ನನಸು ಮಾಡಲು ನನ್ನದೇ ಆದ ಮಾರ್ಗದಲ್ಲಿ ನಡೆದು ಗೆಲುವು ಸಾಧಿಸಿದೆ, ಯಶಸ್ವಿಯಾದೆ.
ಮಹಾಲಕ್ಷ್ಮಿ ನಿವಾಸಕ್ಕೆ ಕಿರೀಟವಿಲ್ಲದ ಮಹಾರಾಜ ನಾನಾದೆ. ರಾಗರಂಜಿತ ರಸರಾತ್ರಿಗಳ ವಸಲೋಕವನ್ನೇ ಸೃಷ್ಟಿಸಿದೆ. ಆದರೆ ಆ ಆನಂದದ ಕ್ಷಣಗಳು ನೀರ ಮೇಲಿನ ಗುಳ್ಳೆಯಂತೆ. ಸಾವು, ನೋವು, ದುಃಖ, ದುರ್ಘಟನೆಗಳ ವಿಷ ಕಡಲಲ್ಲಿ ಕೊಚ್ಚಿಕೊಂಡು ಹೋಗುವುದೆಂಬುದನ್ನು ಅರಿತುಕೊಳ್ಳುವಷ್ಟರಲ್ಲಿ ಕಂಟಕಗಳ ಸರಮಾಲೆಯ ಸುನಾಮಿಯ ಅಲೆಗಳಿಗೆ ಜೀವನವು ಸಿಕ್ಕು ಸೂತ್ರ ಕಿತ್ತು ಹೋದ ಗಾಳಿಪಟವಾಗಿದೆ. ಈ ಕರುಣ ಸಾಗರನ ಭವಿಷ್ಯವು ನೋವು, ನಿರಾಸೆ, ನಿರಾಸಕ್ತಿಗಳ ಗಾಳಕ್ಕೆ ಸಿಕ್ಕ ಮೀನಿನಂತೆ ಒದ್ದಾಡುತ್ತಿದೆ. ಸಾವು ಸಂಕಟಗಳಿಂದ ನನ್ನ ಜೀವಕ್ಕೆ ಶಾಂತಿ, ನೆಮ್ಮದಿ ಇಲ್ಲವೇ? ಹಾಗಾದರೆ ಇದು ಜೀವನವೇ? ಇದು ಒಂದು ದೈವ ದುರಂತವೇ? ನಾನು ಈ ಜಗವೆಂಬ ರಂಗಭೂಮಿಯಲ್ಲಿ ನಟಿಸುವಂತ ದುರಂತ ನಾಯಕನೇ? ದಣೆ ಬಂದಿದ್ದೇನೆ. ಊಟ ಸಿದ್ಧವಾಗಿದೆ, ಊಟ ಮಾಡಿದ್ದೇನೆ. ಶಿವಣ್ಣ, ಈ ಮಹಾಲಕ್ಷ್ಮಿ ನಿವಾಸದ ಆಶಾ ಗೋಪುರವೇ ಸಿಡಿಲು ಬಡೆದ ಮರದಂತೆ ನೆಲಕ್ಕೆ ಉರುಳಿ ಸುಟ್ಟು ಭಸ್ಮವಾಗಿರುವಾಗ ನನ್ನ ಕನಸು ಕಲ್ಪನೆಗಳ ಮುಂಬಾಳು ಸಾಗರದ ಅಲೆಗಳಿಗೆ ಸಿಕ್ಕ ದೋಣಿಯಂತೆ ನೀರಿನಲ್ಲಿ ಮುಳುಗುತ್ತಿರುವಾಗ ಯಾವ ಸುಖ ಸಂತೋಷಕ್ಕಾಗಿ ಜೀವಿಸಲಿ? ದಣಿ, ಮಾನವರಾಗಿ ಹುಟ್ಟಿದ ಮೇಲೆ ಕಷ್ಟ, ಸುಖ, ನೋವು, ನಲಿವು ಇವೆಲ್ಲ ಸೃಷ್ಟಿಕರ್ತನ ಕೊಡುಗೆ. ಆ ವಿಧಿ ಆಟದ ಮುಂದೆ ನಾವೆಷ್ಟು? ಬಂದಿದ್ದೇನೆ, ಊಟ ಸಿದ್ಧವಾಗಿದೆ, ಬಂದಿದ್ದೇನೆ ಊಟ ಮಾಡುವಂತೆ. ಶಿವಣ್ಣ, ನನಗೇಕೋ ವಿಪರೀತ ತಲೆನೋವು. ನಾನು ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ಆ ನಂತರ ಊಟ ಮಾಡುವೆ. ನೀನು ಹೋಗು ಶಿವಣ್ಣ. ಆಯ್ತು ದಣಿ. ಇದೆಂತ ಕರ್ಣ ಕೊರೆಯುವಂತ ಗುಡುಗು ಸಿಡಿಲಿನ ಶಬ್ದ. ಹಗಲಿರೋ ಮಳೆ, ಬಿಸಿಲಿಗೆ ಚಳಿ ಎನ್ನದೆ ನನ್ನ ದೇಹವನ್ನು ಸುಡುತ್ತ ಕೋಪ, ತಾಪ, ನೋವು, ಸಂಕಟಗಳಿಗೆ ಬಲಿಯಾಗಿ ನಾನು ಹೇಗೆ ಬದುಕಿರಲಿ? ಇಲ್ಲ, ಈ ನೋವು ಸಂಕಟ ತಾಳಾರದೆ ನಿಷ್ಪಾಪಿಯಾಗಿ ಬದುಕ್ತಾ ಇರುವ ಈ ನನ್ನ ಹೃದಯ ಬೆರೆದು ಹೋಗ್ಬಾರ್ದೆ. ಅಯ್ಯೋ ದೇವರೇ, ನಾನು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೆ ಅಂತ ನನಗಿಂತ ನರಕ ಶಿಕ್ಷೆ ಕೊಡ್ತಾ ಇದ್ದೀರಿ. ಎತ್ತ ನೋಡಿದವರು ನನ್ನ ಹೇಳ್ಕೊಳ್ಳೋದಕ್ಕೆ ಯಾರೂ ಇಲ್ಲ. ಹೀಗಿರ್ಬೇಕಾದ್ರೆ ಕಾಮಿಗಳು, ಕಪಟಿಗಳು ತುಂಬಿಕೊಂಡಿರೋ ಈ ಸಮಾಜದಲ್ಲಿ ಬಾಳೋದಕ್ಕಿಂತ ಸತ್ತು ಹೋಗೋದೇ ಲೇಸು. ಇಲ್ಲ ಇಲ್ಲ, ಇಂಥ ಕಾಮಕ ಸಮಾಜದಲ್ಲಿ ನಾನು ಬಾಳಲೇಬಾರ್ದು. ಹಸಿವು, ಸಂಕಟದಿಂದ ನೊಂದ ಈ ದೇಹ ಮಣ್ಣು ಪಾಲಾಗಲೇಬೇಕು, ಮಣ್ಣು ಪಾಲಾಗಲೇಬೇಕು. ಅಮ್ಮ, ತಾಯಿ, ಹಸಿವು, ಸಂಕಟ, ನೀರಡಿಕೆ ಅಪ್ಪ, ಯಾರಿದ್ದೀರ ಮನೆಯಲ್ಲಿ? ಸ್ವಲ್ಪ ನೀರು ಕೊಡಿ ಅಪ್ಪ, ನೀರು ಕೊಟ್ಟು ಗುಂಡೆ ಕಟ್ಕೊಳ್ಳಿ. ಯಾರಮ್ಮ ನೀನು?
ಓ, ಯಾರೋ ಬಡ ಹೆಣ್ಣು ಆಯಾಸದಿಂದ ಪ್ರಜ್ಞೆಹೀನಳಾಗಿ ಬಿದ್ದಿದ್ದಾಳೆ. ಶಿವಣ್ಣ, ಏ ಶಿವಣ್ಣ, ಒಂದೇದಳೆ ಕಾಫಿ ಬೇಕಾ, ಟೀ ಬೇಕಾ, ಬೋರ್ವಿಟ ಬೇಕಾ ಹೇಳಿದಳೆ. ಇಲ್ಲ ಶಿವಣ್ಣ, ಯಾರೋ ಇಲ್ಲೊಬ್ಬ ಹೆಣ್ಣು ಮಗಳು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ, ನೀರು ತೆಗೆದುಕೊಂಡು ಬಾ, ಹೋಗು. ಆಯ್ತು, ನಾನು ಹೇಳ್ತೇನೆ. ಯಾರಮ್ಮ ನೀನು? ಸ್ನೇಹಲತಾ ಅಂತ ನನ್ನ ಹೆಸರು. ನಾನೊಬ್ಳು. ನಿನ್ನ ಹೆಸರೇನು? ನಿನ್ನ ಊರು ಯಾವುದು? ಅದೇ ಧನಿಗಳೇ, ನನ್ನ ಹೆಸರು ಸ್ನೇಹಲತಾ ಅಂತ. ನಾನೊಬ್ಳು. ಅಂದರೆ ನನಗೆ ಸಂಕೋಚವಾಗಿ ಹೇಳು ಸ್ನೇಹಲತಾ, ನಿನ್ನನ್ನು ಇಂತಹ ಹೀನವಾದ ಸ್ಥಿತಿಗೆ ತಂದವರಾರು? ನೀನೇನು ಪ್ರೇಮ ಪ್ರಕರಣದಲ್ಲಿ ಸಿಕ್ಕು ದಿಕ್ಕು ತಪ್ಪಿ ಬಂದವಳು, ಅಥವಾ ಹೊಂದಾಣಿಕೆಯನ್ನೇ ತಪ್ಪಿ ನಡೆದುಕೊಂಡ ನಿನ್ನ ಎತ್ತವರು, ಜನ್ಮ ನೀಡಿ ಜವಾಬ್ದಾರಿಯಿಂದ ಜಾರಿಕೊಂಡ ನಿನ್ನ ಒಡಹುಟ್ಟಿದವರು, ಅಥವಾ ತಾಳಿಯನ್ನು ಕಟ್ಟಿ ವರದಕ್ಷಿಣೆ ತರಲಿಲ್ಲವೆಂಬ ಕಾರಣಕ್ಕೆ ಹೊರನೂಕಿದ ನಿನ್ನ ಪತಿ? ಇಲ್ಲ ಸೌಕರ್ಯ, ನನಗೆ ಬಂದು ಬಳಗ ಯಾರೂ ಇಲ್ಲ. ನಾನೊಬ್ಳು ಅನಾಥೆ. ಹೋಗ್ಲಿ ಬಿಡಿ, ನನ್ನ ಜನ್ಮ ರಹಸ್ಯ ಕೇಳಿ ನೀವು ಹೇಸಿಗೆ ಹೇಗೆ ಪಡ್ಕೊತೀರ? ದೇವರಂತೆ ಕಾಪಾಡಿ ನೀರು ಕೊಟ್ಟಿದ್ದೀರ. ಆದ್ರೆ 3 ದಿವಸದಿಂದ ಉಪವಾಸ ಇದ್ದೀನಿ ಸೌಕರ್ಯ. ತನ್ನ ಕೊಟ್ರೆ ಹೊರಟೋಗ್ತೀನಿ. ನಿಮ್ಮ ಉಪಕಾರನ ಈ ಜನ್ಮದಲ್ಲಿ ಬರೋದಿಲ್ಲ. ದಯವಿಟ್ಟು ಒಂದು ನನ್ನ ಕಾಪಾಡಿ. ಛೇ, ನಿನ್ನದೆಂತ ವಿಚಿತ್ರ ವೇದನೆ! ಅನ್ನ ದೇವರಿಗಿಂತ ಇನ್ನೊಂದು ದೇವರುಂಟೆ? ಅನ್ನದಾನಕ್ಕಿಂತ ಮಿಗಿಲಾದ ದಾನವುಂಟೆ? ಬಾರಮ್ಮ, ನಿನ್ನ ಮನೆ ಅಂತ ತಿಳಿದು ಊಟ ಮಾಡು. ಶಿವಣ್ಣ, ಊಟ ತೆಗೆದುಕೊಂಡು ಬಾ. ನಾನು ನಿಮಗೆ ತುಂಬಾ ತೊಂದರೆ ಕೊಟ್ಟೆ ಅಂತ ಕಾಣುತ್ತೆ. ನಾನೇನು ಬರ್ತೀನಿ. ಎಲ್ಲಿಗೆ ಹೋಗುತ್ತಿದ್ದೀಯಾ? ಹೊರಗಡೆ ಮಳೆ ಬೇರೆ ಜೋರಾಗಿದೆ, ಸ್ವಲ್ಪ ಹೊತ್ತು ನಿಂತುಕೋ. ನನ್ನ ಬದುಕೀಗ ತಳ ಬುಡ ಇಲ್ಲದ ಗಡಿಗೆ ಅಂತಾಗಿ ಬೇರು ಇಲ್ಲದ ಮರದಂತೆ ಹೊರಡು ಹೋಗಿರ್ಬೇಕಾದ್ರೆ ಚಳಿ ಆದ್ರೇನು ಮಳೆ ಆದ್ರೇನು ನನಗೆ ಎಲ್ಲ ಒಂದೇ ತಾನೆ. ಹಾಗಾದರೆ ನೀನು ಈಗ ಹೋಗುವುದಾದರೂ ಎಲ್ಲಿಗೆ ಅಂತ? ದೈವ ಕರದಲ್ಲಿ ಕಾಲು ಹಿಡ್ಕೊಂಡು ಹೋಗ್ತೀನಿ. ಅದೇ ನನಗೆ ನಿಲ್ಲು ಸ್ನೇಹಲತಾ, ನಿಲ್ಲು. ನಿನ್ನ ಮನಸ್ಸಿನ ವೇದನೆ ಕೇಳುತ್ತಿದ್ದರೆ ಅದ್ಯಾವುದೋ ಜನ್ಮದ ಋಣಾದ ಬಂದವೋ ಅಂತ ನನಗನಿಸುತ್ತಿದೆ. ನಿಲ್ಲು ಸ್ನೇಹಲತಾ, ನಿಲ್ಲು. ನೀನು ಅದ್ಯಾವುದೋ ರಣಹದ್ದುವಿನ ಬಾಯಿಗೆ ಸಿಕ್ಕ ಪಾರಿವಾಳದಂತಿದೆ ನಿನ್ನ ಪರಿಸ್ಥಿತಿ. ನೀನೇನು ಪ್ರಕರಣದಲ್ಲಿ ಸಿಕ್ಕು ದಿಕ್ಕು ತಪ್ಪಿ ಬಂದವಳು. ನೋಡು ಸ್ನೇಹಲತಾ, ನಾನು ಅವರಿವರ ಹಾಗೆ ಕಾಮುಕನಲ್ಲ, ಕಪಟಿಯಲ್ಲ, ಕುತಂತ್ರಿಗಳ ಚಕ್ರಕೋಟೆಯಲ್ಲಿ ಉಸಿರಾಡುವಂತ ವಿಲಾಸಿ ಅಲ್ಲವೇ
ಅಲ್ಲವೇ ಅಲ್ಲ. ಸ್ನೇಹ ಸಹಾಯಗಳನ್ನು ಒಡನಾಡಿಯಾಗಿ ಪಡೆದಿರುವ ಸರಳ ಜೀವಿ ಕರುಣ ಸಾಗರ ನಾನು. ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಅದ್ಯಾವುದೋ ಜನ್ಮದ ಋಣಾನ ಬಂದ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದಿದೆ ಅಂತ ನನಗೆ ಅನಿಸ್ತಾ ಇದೆ. ಆದ್ರೆ ನನ್ನ ಜೀವನದ ಗತಿ, ನನ್ನ ಕತೆ ಏನು ಅಂತ ಗೊತ್ತಾದ್ರೆ ಎಲ್ಲಿ ನೀವು ನನ್ನನ್ನ ಖಂಡಿತವಾಗಿಯೂ ನಿಮ್ಮ ಕೈ ಹಿಡಿದು ಕಾಪಾಡುತ್ತೇನೆ. ಮಿಸ್ ನನ್ನಿಂದ ನಂಬೋದಕ್ಕೆ ಆಗ್ತಾ ಇಲ್ಲ ಶ್ರೀಮಂತ. ಹಸುವಿಗಾಗಿ ಕೆಲಸ ಹುಡುಕೊಂಡು ಹೋದ್ರೆ ಕಾಮದ ಹಸುವಿನಿಂದ ನನ್ನನ್ನ ಕಿತ್ತು ತಿನ್ನುವಂತಹ ರಣಹದ್ದುಗಳೇ ಹೆಚ್ಚಾಗಿದ್ದಾರೆ. ನಾನು ಒಬ್ಬಳು ಮನುಷ್ಯ ಅಂತ ನೋಡುವವರು ಯಾರು ಇಲ್ಲ ಈಗ ಯುಗದಲ್ಲಿ. ನನ್ಮೇಲೆ ಇಷ್ಟೊಂದು ಅನುಕಂಪ ತೋರಿಸಿ ಮಾತಾಡ್ತಾ ಇದ್ದೀರ. ಒಂದು ಹೆಣ್ಣಿಗೆ ಈ ಸಮಾಜದಲ್ಲಿ ಬೆಲೆ ಇಲ್ಲ ಅಂದಾಗ, ಈ ಸಮಾಜದಲ್ಲಿ ರಕ್ಷಣೆ ಇಲ್ಲ ಅಂದಾಗ ನಾನು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಬೇಕು ಅಂತ ಯೋಚಿಸಿದೆ. ಸ್ನೇಹಲತಾ, ನಿಮ್ಮಂಥ ಯುವತಿಯರು ಆತ್ಮಹತ್ಯೆ ಹಾದಿಯನ್ನು ತುಳಿಯಬಾರದು. ನೀವು ಈ ರೋಗಿಷ್ಠ ಸಮಾಜಕ್ಕೆ ಆದರ್ಶ ನಾರಿಯಾಗಿ ಆರೋಗ್ಯಕರವಾದ ವಿಚಾರಗಳನ್ನು ತಿಳಿಸಬೇಕು. ಈ ಸಹಾಯಕ ಬಲಿಯಾದ ನಾನು ಅದಾಗಿ ಆಶಾವಾದಿ ಆಗಲಿ ಶ್ರೀಮಂತೆ. ಆತ್ಮವಿಶ್ವಾಸ, ಅಚಲವಾದ ನಂಬಿಕೆಯಿಂದ ಧ್ರುವ ದೈವ ಸಾಕ್ಷಾತ್ಕಾರ ಪಡೆದು ಅಮರನಾಗಲಿಲ್ಲವೇನು? ನಂಬಿಕೆ ದೃಢವಾದ ಭಕ್ತಿಯಿಂದ ಮಾರ್ಕಂಡೇಯ ಮುನಿ ಮರಣವನ್ನೇ ಗೆಲ್ಲಲಿಲ್ಲವೇನು? ಹೇಳು ಸ್ನೇಹಲತಾ, ನಿನ್ನನ್ನು ಇಂತಹ ಹೀನವಾದ ಸ್ಥಿತಿಗೆ ತಂದವರಾರು? ಮತ್ತೆ ಮತ್ತೆ ಪಡೆಯಲಾಗದ ದೇವರು ಅಂತಾರಲ್ಲ, ಆ ತಂದೆ ತಾಯಿಗಳೇ, ನನ್ನ ತಾಯಿ ನನ್ನನ್ನ ಇಂಥ ಹೀನ ಸ್ಥಿತಿಗೆ ನೂಕೋದಕ್ಕೆ ವಿಫಲರಾಗಿ ನನ್ನನ್ನ ಇಂಥ ನರಕಕ್ಕೆ ತಳ್ಳಿದಳು ಶ್ರೀಮಂತ್ರೆ. ನರಕಕ್ಕೆ ತಳ್ಳಿದ್ಲು. ಅಂದರೆ ನಿನ್ನ ತಾಯಿ ವೇಷಿ. ನನ್ನ ತಾಯಿಯೊಬ್ಬಳು ವೇಷಿ. ಅವಳ ಕರುಣಿನ ಕುಡಿದ ಅದು. ನನ್ನ ತಾಯಿಯ ಅರಮನೆ ಅಂತ ಸೆರೆಮನೆಯಲ್ಲಿ ನನ್ನನ್ನು ಬಂಧಿಸಿ ನನ್ನನ್ನ ಒಬ್ಬ ದೊಡ್ಡ ಶ್ರೀಮಂತನಿಗೆ ಅವನ ತೋಟಕ್ಕೆ ಹಾಕೋದಕ್ಕೆ ಪ್ರಯತ್ನ ಪಟ್ಲು. ನಾನು ಅವಳ ಕೈಯಿಂದ ತಪ್ಪಿಸ್ಕೊಂಡು ಇನ್ನು ಮುಂದೆ ನನ್ನ ಜೀವನದಲ್ಲಿ ದುರಸ್ತಿ, ನನ್ನ ಬಾಳಿನ ಹಾದಿ ತಪ್ಪೋಯ್ತು ಅಂತ ತಿಳಿದು ಪ್ರೀತಿಗೆ ಬಿಟ್ಬಿಟ್ಟೆ ಶ್ರೀಮಂತರೆ. ಪ್ರೀತಿಗೆ ಬಿಟ್ಬಿಟ್ಟೆ. ಹೊಟ್ಟೆಯ ಮಕ್ಕಳ ಬಾಳ ಭವಿಷ್ಯ ಭವ್ಯ ಶಿಖರ ಮಾಡುವಂತ ಜನ್ಮದಾತೆಯರು ವಾಸಿಸುವಂತ ಈ ನಾಡಿನಲ್ಲಿ ಹಣದ ದುರಾಸೆಗೆ ಒಳಗಾಗಿ ಎತ್ತ ಕರುಳ ಬಳ್ಳಿಯನ್ನೇ ಅನಾಚಾರದ ಹಾದಿಗಳೆಯುವಂತ ಆದರಿಯರಿದ್ದಾರೆ. ಅಂದರೆ ಸ್ನೇಹಲತಾ, ನಿನ್ನ ಪ್ರಾರಬ್ಧ ಕರ್ಮಾನುಸಾರವಾಗಿ ಆದದ್ದೆಲ್ಲ ಒಳಿತಾ ಇತ್ತು. ಹೋಗು, ಮನೆ ಒಳಗಡೆ ಹೋಗಿ ಸ್ನಾನ ಮಾಡಿ ದೇವರಿಗೆ ನಮಸ್ಕರಿಸಿ. ನಾನು ನಿಮಗೆ ದೇವ ಮಾನವರಾದನು ಅಥವಾ ನನಗಾಗಿ ಕೈಲಾಸದಿಂದ ನನಗಿಳಿದು ಬಂದಂತ ಕೈಲಾಸ ಪತಿ ಅಂತ ಕರೆಯಿಲ್ಲ. ದೇವರು ನಾನಲ್ಲ, ಅಷ್ಟೊಂದು ವ್ಯಕ್ತಿತ್ವ ನನ್ನಲ್ಲಿಲ್ಲ ಸ್ನೇಹ. ಪ್ರಪಂಚವೆಂಬ ಬಾಳ ಪಯಣದಲ್ಲಿ ಸ್ನೇಹ ಸಹಕಾರ ಅಗತ್ಯ. ಅಂತ್ಯ ಕಾಣಲಿರುವಂತಹ 3 ದಿನದ ಸಂತೆ, ಸಂತೋಷದಿಂದ ಕಾಲ ಕಳೆಯಬೇಕಾದದ್ದು ಮಾನವನ ಧರ್ಮ. ಅದನ್ನು ರೂಢಿಸಿಕೊಂಡು ಬಂದಿರುವ ನಾನು ಸಾಮಾನ್ಯ ಮನುಷ್ಯನಷ್ಟೇ. ಇಲ್ಲ ಇಲ್ಲ, ನೀವು ಸಾಮಾನ್ಯರಲ್ಲ, ನೀವು ಅಸಾಮಾನ್ಯರು. ನನ್ನ ಬಾಳಿನಲ್ಲಿ ಬಂದಂತಹ ನನ್ನ ಬಾಳಿನ ದೇವರ ನೀವು. ಈ ಜಗತ್ತಿನಲ್ಲಿ ದೇವರಿದ್ದಾನೆ ಎಂಬುದು ಮೂಢನಂಬಿಕೆ ಅಲ್ವೇ ಅಲ್ಲ. ಆ ಜಗದೀಶ್ವರ ಕಷ್ಟದಲ್ಲಿರುವಂತಹ ಜೀವಿಗಳ ಕಂಪನಿಯನ್ನು ಒರೆಸೋದಕ್ಕೆ ನಿಮ್ಮಂತವರನ್ನ ಕಳಿಸಿಕೊಟ್ಟಿರ್ತಾರೆ. ನಂಬಿ ಬಂದವರನ್ನು ಉಳಿಸುವುದು ಮಾನವತ್ವ, ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವುದು ಪುರುಷತ್ವ. ನೀನು ಅನ್ಯತ ಭಾವಿಸದಿದ್ದರೆ ಬಾಳ ಸಂಗಾತಿ ನೀನೆಂದು ಬಾಳು ಕೊಡುವೆ. ನನ್ನ ಮಾತು ಕೇಳಿ ಆಶ್ಚರ್ಯವಾಯಿತೇನು? ಈ ಸಹಾಯಕ ಜೀವಿಗಳ ಜೀವ ದಾಟಿ ಕೇಳಿದ್ದೀವು.
ಆಗಿದ್ಮೇಲೆ ನಿಮ್ಮ ಚರಣದಾಸಿನಾಗ್ತೀನಿ. ವಿರಹ ವೇದನೆ ದೂರ ಮಾಡಿ ಒಂಟಿ ಬಾಳ ಬೇಡಿಯನ್ನು ಕಳಚಿದ ಈ ಹೃದಯ ರಾಣಿಗೆ ನನ್ನ ಸಕಲ ಐಶ್ವರ್ಯವನ್ನೇ ಉಡುಗೊರೆಯಾಗಿ ನೀಡುತ್ತೇನೆ. ನನ್ನ ಕನಸರೆಯನ್ನು ಬಿಡಿಸುವಂತ ಈ ಮಹಾರಾಜನಿಗೆ ನನ್ನನ್ನೇ ನಾನು ಅರ್ಪಿಸಿಬಿಡ್ತೀನಿ. ನನ್ನ ಚೆಲುವೆ ಬಳಿ ಬಂದು ಸಿಹಿ ಮುತ್ತು ನೀಡು. ಸಿಹಿ ಕಾಣಿಕೆ
ಲತಾ, ಮುಂದಿನ ಕಾರ್ಯಕ್ರಮವೇನು? ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋಣ ಶ್ರೀಮಂತ. ನಿನ್ನಿಷ್ಟವೇ ನನ್ನಿಷ್ಟ. ಬೇಗನೆ ರೆಡಿಯಾಗು ನೀನು.